ಹಾಸನದಲ್ಲಿ ನಡೆದಿದ್ದಂತಹ ಸರಣಿ ಹೃದಯಾಘಾತದ ಸಾವುಗಳು ರಾಜ್ಯದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿತ್ತು. ಈ ಸಾವುಗಳ ಬಗ್ಗೆ ಸರ್ಕಾರ ರಚಿಸಿದ್ದ ತಜ್ಞರ ತಂಡ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ. ಇದರಲ್ಲಿ ಕೆಲ ಆತಂಕಕಾರಿ ವಿಚಾರಗಳು ಬಯಲಾಗಿವೆ. ಈ ತಜ್ಞರ ವರದಿಯಲ್ಲಿ ಏನಿದೆ, ಏನು ರೆಕಮೆಂಡೇಶನ್ಸ್ ಅನ್ನು ಅವರು ಸರ್ಕಾರಕ್ಕೆ ಮಾಡಿದ್ದಾರೆ ಮತ್ತು ಸರ್ಕಾರ ಏನು ಕ್ರಮಗಳನ್ನು ಮುಂದೆ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆನ ವರದಿಯನ್ನು ನಿಮಗೆ ತೋರಿಸ್ತೀನಿ. ಹಾರ್ಟ್ ಅಟ್ಯಾಕ್ ಈ ಹೆಸರು ಕೇಳಿದ್ರೆ ಸಾಕು ಮೈಯೆಲ್ಲ ನಡುಗುವಂತಾಗಿದೆ. ಕ್ಷಣ ಕ್ಷಣಕ್ಕೂ ಭಯದಲ್ಲೇ ಬದುಕುವಂತೆ ಮಾಡ್ತಿದೆ. ಹರೆಯದ ವಯಸ್ಸಿನವರೇ ನಿಂತಲ್ಲೇ ಕೂತಲ್ಲೇ ಕುಸಿದು ಸಾವಿನ ಕದ ತಡ್ತಿದ್ದಾರೆ. ಹಾಸನದಲ್ಲಿ ಎದ್ದ ಹೃದಯದ ಜ್ವಾಲೆ ಜಿಲ್ಲೆಯಲ್ಲೂ ಆತಂಕ. ಪಾಠ ಕೇಳ್ತಿರೋ ಮಕ್ಕಳ ಕೂಗನ್ನೂ ಕೇಳ್ತಿಲ್ಲ. ಹಸೆಮಣೆ ಏರಿದ ಸಂಭ್ರಮದಲ್ಲಿದ್ದವರನ್ನೂ ಬಿಡ್ತಿಲ್ಲ. ಸಣ್ಣ ಸುಳಿವನ್ನೂ ಕೊಡದೆ ಹೃದಯಕ್ಕೆ ಬಲೆ ಹಾಕಿ ಉಸಿರು ನಿಲ್ಲಿಸ್ತಿದೆ. ಇದರ ಮಧ್ಯೆ ಹಾಸನದಲ್ಲಿ ಎದ್ದಿರೋ ಹಾರ್ಟ್ ಸುನಾಮಿಗೆ ಕಾರಣ ಏನು ಅನ್ನೋ ನಿಗೂಢ ರಹಸ್ಯ ಎಲ್ಲರನ್ನೂ ಕಾಡುವಂತೆ ಮಾಡಿತ್ತು. ಸದ್ಯ ಆ ಎಲ್ಲ ರಹಸ್ಯವೂ ಹೊರಬಿದ್ದಿದೆ. ಹಾಸನದಲ್ಲಿ ಸಾಲು ಸಾವಿಗೆ ಕಾರಣ ಏನು ಎಂದು ಹುಡುಕಿ ಹೊರಟ ತಾಂತ್ರಿಕ ಸಲಹಾ ಸಮಿತಿ ಮೇ ಜೂನ್ನಲ್ಲಿ ಸಂಭವಿಸಿದ 45 ಸಾವುಗಳ ಬಗ್ಗೆ 10 ದಿನಗಳ ಕಾಲ ಅಧ್ಯಯನ ನಡೆಸಿತ್ತು. ಇದರಲ್ಲಿ 24 ಸಾವುಗಳನ್ನು ಅಧ್ಯಯನ ಮಾಡಲಾಗಿತ್ತು. 20 ಸಾವುಗಳು ಹೃದಯಾಘಾತದಿಂದಲೇ ಸಾವನ್ನಪ್ಪಿದ್ದಾರೆ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಇವತ್ತು ತನಿಖೆಯ ವರದಿಯನ್ನ ಜಯದೇವ ಆಸ್ಪತ್ರೆ ನಿರ್ದೇಶಕ ಹಾಗೂ ಸಲಹಾ ಸಮಿತಿ ಮುಖ್ಯಸ್ಥ ಡಾಕ್ಟರ್ ರವೀಂದ್ರನಾಥ್ ಜೊತೆ ಚರ್ಚಿಸಿದ ಬಳಿಕ ಸರ್ಕಾರಕ್ಕೆ ಒಪ್ಪಿಸಿದ್ದು ಕೆಲ ಶಾಕಿಂಗ್ ವಿಚಾರಗಳು ಬಯಲಾಗಿವೆ. 7 ಹೃದಯಾಘಾತದ ಪ್ರಕರಣಗಳಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು 7ರಲ್ಲಿ 1 ಪ್ರಕರಣದ ಮರಣೋತ್ತರ ಪರೀಕ್ಷೆ ವರದಿ ಮಾತ್ರ ಬಾಕಿ ಇದೆ. 5 ಮರಣೋತ್ತರ ಪರೀಕ್ಷೆಗಳ ವರದಿಯಲ್ಲಿ ಶಾಕಿಂಗ್ ಅಂಶ ಬಯಲಾಗಿದ್ದು ಪರೀಕ್ಷೆಯಲ್ಲಿ 5 ಜನರಿಗೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಹೃದಯದಲ್ಲಿ ಬ್ಲಡ್ ಕ್ಲಾಟ್ ಆಗಿ ಸಾವು ಅನ್ನೋದು ಗೊತ್ತಾಗಿದೆ. 5ರಲ್ಲಿ ಯಂಗ್ ಸಡನ್ ಡೆತ್ ಅಂತ ವರದಿಯಲ್ಲಿ ಉಲ್ಲೇಖಿಸಿದ್ದು ಆತಂಕ ಮೂಡಿಸಿದೆ. ಆಟೋ ಕ್ಯಾಬ್ ಡ್ರೈವರ್ಸ್ ಇನ್ ಡೇಂಜರ್. 30% ಹೃದಯಾಘಾತ ಚಾಲಕರಲ್ಲಿ ಪತ್ತೆ. ತನಿಖಾ ವರದಿಯ ಪ್ರಕಾರ 75% ರೋಗಿಗಳಿಗೆ ಕಾರಣ ಕೊಡಬಹುದು. ಇನ್ನುಳಿದ 25% ರೋಗಿಗಳ ಸಾವಿಗೆ ಕಾರಣ ಹೇಳಲು ಸಾಧ್ಯವಿಲ್ಲ ಎಂದು ತಿಳಿಸಲಾಗಿದೆ. ಚಿಕ್ಕ ವಯಸ್ಸಿನಲ್ಲಿಯೇ ಹೆಚ್ಚು ಹೃದಯಾಘಾತ ಆಗ್ತಿರೋ ಸತ್ಯ ಹೊರಬಿದ್ದಿದೆ. ಇದರ ಮಧ್ಯೆ ಬದುಕು ಅರಸಿ ರಾಜಧಾನಿಗೆ ಬಂದ ಚಾಲಕರು ಅತಿ ಹೆಚ್ಚು ಹೃದಯಾಘಾತಕ್ಕೆ ಒಳಪಡುತ್ತಿರೋ ಆಘಾತಕಾರಿ ವಿಚಾರ ಹೊರಬಿದ್ದಿದೆ. ಆಟೋ ಕ್ಯಾಬ್ ಚಾಲಕರು ಹೃದಯಾಘಾತಕ್ಕೆ ಒಳಪಡುತ್ತಿರುವ ಆತಂಕವನ್ನ ವರದಿ ಹೊರಹಾಕಿದೆ. ಹಾಸನದ 20 ಹೃದಯಾಘಾತ ಪ್ರಕರಣಗಳ ಪೈಕಿ 6 ಜನ ಆಟೋ ಕ್ಯಾಬ್ ಡ್ರೈವರ್ಸ್ ಮೃತಪಟ್ಟಿದ್ದಾರೆ. ಹೈ ರಿಸ್ಕ್ನಲ್ಲಿ ಆಟೋ ಕ್ಯಾಬ್ ಚಾಲಕರು ಇದ್ದು 30% ಸಾವು ಚಾಲಕರಲ್ಲಿ ಕಂಡುಬರ್ತಿರೋ ವಿಚಾರ ಬಯಲಾಗಿದೆ. ಆಟೋ ಕ್ಯಾಬ್ ಚಾಲಕರಿಗೆ ಹೃದಯಾಘಾತ ಹೆಚ್ಚು ಆಗ್ತಿರೋ ಕಾರಣ ಚಾಲಕರಿಗೆ ಪ್ರತ್ಯೇಕವಾಗಿ ಹೃದಯ ತಪಾಸಣೆ ಮಾಡಿಸುವ ಆಲೋಚನೆಯನ್ನ ಆರೋಗ್ಯ ಇಲಾಖೆ ಮಾಡಿದೆ. ಹಾಸನ ಜಿಲ್ಲೆಯವರು ಆಗಿರುವಂಥದ್ದು. ಇದರಲ್ಲಿ 24ರಲ್ಲಿ 4 ಜನ ಅವರು ಈ ಕಾರ್ಡಿಯಾಕ್ ಸಂಬಂಧಪಟ್ಟಿರ್ತಕ್ಕಂಥ ಮರಣ ಸಾವು ಅಲ್ಲ ಅಂತ ಹೇಳಿದ್ದಾರೆ. ನೇರವಾಗಿ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾವುಗಳಂತ ಅವರು ಹೇಳಿದ್ದಾರೆ. 10 ಕನ್ಫರ್ಮ್ಡ್ ಕಾರ್ಡಿಯಾಕ್ ಡೆತ್ಸ್. ಸಾವುಗಳಿಗೆ ಜೀವನ ಶೈಲಿಯೇ ಕಾರಣ ಎಂಬ ಬಗ್ಗೆ ತಜ್ಞರ ತಂಡ ಅಭಿಪ್ರಾಯಕ್ಕೆ ಬಂದಿದೆ. ಹಾಸನದಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣಗಳ ಬೆನ್ನಲ್ಲೇ ತಜ್ಞರ ಸಮಿತಿ ಕಳೆದ ಸಾಲಿನ ಪಟ್ಟಿ ಕೂಡ ತೆಗೆದಿದೆ. 2024-2025 ಎರಡೂ ಸಾಲಿನ ಪ್ರಕರಣಗಳ ಸ್ಟಡಿ ನಡೆಸಿರುವ ಸಮಿತಿ ಕಳೆದ ವರ್ಷಕ್ಕಿಂತ ಈ ವರ್ಷದ ಹೃದಯಾಘಾತ ಪ್ರಕರಣಗಳು ಹೆಚ್ಚಳವಾಗಿಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣ ತಡೆಗೆ ಹಲವು ಸಲಹೆಗಳನ್ನು ನೀಡಿದ್ದಾರೆ. 15 ವರ್ಷದ ಮಕ್ಕಳಿಗೆ ಹೈಪರ್ ಕೊಲೆಸ್ಟ್ರಾಲ್ ಸ್ಕ್ರೀನಿಂಗ್, ಹಾರ್ಟ್ ಸ್ಕ್ರೀನಿಂಗ್ ಮಾಡಬೇಕು. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇಸಿಜಿ ಅಳವಡಿಸಬೇಕು. ಹೃದಯ ಜ್ಯೋತಿ ಯೋಜನೆ ವಿಸ್ತರಿಸುವ ಸಲಹೆ ನೀಡಿದ್ದಾರೆ. ತಾಲೂಕು ಆಸ್ಪತ್ರೆಗಳಲ್ಲಿ ಇಸಿಜಿ ಇದೆ, ಆದರೆ ನಾವು ಆ ಒಂದು ಹೃದಯ ಜ್ಯೋತಿ ಯೋಜನೆ ಅದನ್ನು ವಿಸ್ತರಿಸಬೇಕು ಅಂತ ಮಾಡಿದ್ದೀವಿ. ಅದು ಎಲ್ಲ ಕಡೆ ಮಾಡಬೇಕು. ಅವರು CHCಗಳಲ್ಲೂ ಕೂಡ ನಾವು ಮಾಡೋದಕ್ಕೆ ಖಂಡಿತವಾಗಿಯೂ ಅದರ ಬಗ್ಗೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಆ ಹಂತದಲ್ಲೂ ಕೂಡ ನಾವು ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಆಗ್ತದೆ. ಒಟ್ನಲ್ಲಿ ಹಾಸನದ ಹೃದಯಾಘಾತ ಪ್ರಕರಣದ ವರದಿ ಹೊರಬಿದ್ದಿದ್ದು ಹೈ ರಿಸ್ಕ್ ಫ್ಯಾಕ್ಟರ್ ಹೃದಯಾಘಾತಕ್ಕೆ ಕಾರಣ ಎನ್ನಲಾಗ್ತಿದೆ. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.